ಏನಮ್ಮ? ಅಪ್ಪ, ನಿಮ್ ಜೊತೆ ಮಾತಾಡ್ಬೇಕು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಭಯ ಪಡುವಂತ ನನ್ನ ಮಗಳಿಗೆ ಮಾತಾಡಬೇಕು ಅಪ್ಪ ಅನ್ನೋ ಧೈರ್ಯ ಬಂದಿದೆ ಅಂದ್ರೆ ತುಂಬಾ ಸಂತೋಷ. ಹೇಳಮ್ಮ. ಅಪ್ಪ, ನಾನು ಈ ಥರ ಮಾತಾಡೋದಕ್ಕೆ, ಚೆನ್ನಾಗಿ ಓದ್ಕೊಳ್ಳೋದಕ್ಕೆ, ಆಟದಲ್ಲಿ ಫಸ್ಟ್ ಬರೋದಕ್ಕೆ ಎಲ್ಲದಕ್ಕೂ ಕಾರಣ ಆದ್ಯ ಕೊಟ್ಟಿರೋ ಧೈರ್ಯನೇ ಅಪ್ಪ. ಆ ಧೈರ್ಯ ಇವಾಗ ನಮ್ಮ ಮನೆ ಬಿಟ್ಟು ಹೊರಟೋಗ್ತಾ ಇದೆ ಅಪ್ಪ. ಅಪ್ಪ, ನೀವಾದ್ರೂ ತಡೀರಿ ಅಪ್ಪ, ಆದ್ಯನ ತಡೀರಿ. ಆದ್ಯ ಹೊರಟೋಗ್ತಿದ್ರೆ ಅವಳು ಕೊಟ್ಟಿರೋ ಧೈರ್ಯ, ಪ್ರೋತ್ಸಾಹ ಎಲ್ಲ ಅವಳ ಜೊತೆನೆ ಹೊರಟೋಗುತ್ತೋ ಏನೋ ಅಂತ ಭಯ ಆಗ್ತಿದೆ. ನೀವ್ ಹೇಳಿದ್ರೆ ಆದ್ಯ ಕೇಳ್ತಾಳೆ ಅಪ್ಪ. ಹಾಗಿದ್ದಾಗ ಇನ್ನೂ ಇಲ್ಲೇ ಇರು ಅಂತ ಹೇಳಿದ್ರು ಪ್ರಯೋಜನ ಏನಿರುತ್ತೆ? ನಾವು ಬೇಕು ಅನ್ಕೊಂಡ್ರು ನಮ್ಮನ್ ಬೇಡ ಅನ್ಕೊಂಡಾಗ ಹೋಗ್ಬೇಡ ಅಂತ ಹೇಗ್ ಹೇಳುವಂತೀಯ? ಇಷ್ಟು ದಿನ ನನಗಿನ್ನೊಬ್ಳು ಮಗಳು ಬಂದ್ಲು ಅಂತ ಅನ್ಕೊಂಡಿದ್ದೆ. ಇಲ್ಲ, ಈ ಮನೆಗೆ ಅತಿಥಿಯಾಗಿ ಬಂದ್ಲು ಅಂತ ಹೊರಟೋಗ್ತೀನಿ ಅಂತ ಹೇಳ್ದಾಗ್ಲೇ ಗೊತ್ತಾಗಿತ್ತು. ಅತಿಥಿಗೆ ನೋವು ಕೊಡಬಾರ್ದಮ್ಮ. ಹೋಗೋಗ್ಬಿಡೋಣ. ಏನಮ್ಮ? ಆದ್ಯ ಹಾಗೆ ನಿನಗೂ ಕೂಡ ಈ ಮನೆ ಕಷ್ಟ ಅನಿಸ್ತಿದ್ಯೇನಮ್ಮ? ಅಪ್ಪ, ಏನಾಯ್ತು ರೀ? ಆದ್ಯ ಹೋಗ್ತಿದ್ದಾಳೆ ಅಂತ ಬೇಜಾರು ಮಾಡ್ಕೋತಿದ್ದಾಳೆ. ಹೋಗ್ಬೇಡ ಅಂತ ನನಗೆ ಹೇಳಕ್ ಹೇಳ್ತಿದ್ದಾಳೆ. ರಾಜಿ, ಇಲ್ಲಿ ಬಾರೋ. ಬಾ ಬಾ ಬಾ. ಬಾಯ್ಲಿ. ಆಕಾಶದಲ್ಲಿ ಗುಡುಗಿ ನೆಲಕ್ಕೆ ಸಿಡ್ಲು ಬಡ್ದ ಹಾಗೆ ಗೋಡೆ ಹಿಂದೆ ಎಣ್ಣೆ ಹೊಡೆದು ಮನೆಯೊಳಗೆ ಬಂದು ಸ್ಟಫ್ ತಿನ್ಬೇಕಾಗಿ ಬಂದಿದೆ. ಆದ್ಯ ನನ್ನ ಮನೆ ಸೊಸೆ ಅಂತ ಹೇಳೋ ಧೈರ್ಯನೂ ಇಲ್ಲ. ನನ್ನ ಮನೆ ನನ್ನಿಷ್ಟ ಅಂತ ಎಣ್ಣೆ ಹೊಡೋ ಧೈರ್ಯನೂ ಇಲ್ಲ. ಲೇ ವೆಂಕಟರಾವ್, ಗಾಜಿನ ಸೀಸದ ಮೇಲಿರೋ ಮುಚ್ಚಳದ ಹಾಗೆ ಆಗೋಗಿದೆ ಕಣೋ ನಿನ್ನ ಲೈಫು. ಏನು ಮುಚ್ಚುಳ ಸೀಸೆಗೆ ಕಾವಲಾಗಿರೋ ತನಕ ಅಷ್ಟೇ. ಆಮೇಲೆ ಆ ಮುಚ್ಚಳ ಎಲ್ಲಿ ಬಿತ್ತು ಅಂತ ಯಾರು ಕೂಡ ನೋಡೋದಿಲ್ಲ. ನಿನ್ ಲೈಫು ಅದೇ ತರ ಆಯ್ತು ಕಣೋ. ಬಾಬಾ, ಏನಿದು? ಇದು ಚಿಪ್ಸು, ಇದು ಕಡ್ಲೆ. ನಾನ್ ಕೇಳಿದ್ದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಗೋಡೆ ಹಿಂದೆ ಕದ್ದು ಹೊಡೆದ್ರೆ ಎಣ್ಣೆ ಬಗ್ಗೆನಾ? ಅಪ್ಪ ಕೇಳ್ತಿರೋದು ನನ್ ಕ್ಯಾಮ್ರಾ ಬಗ್ಗೆ. ಬಾಬಾ, ಚಿಕ್ಕ ಮಗು, ಅವನೇನು ಆಟ ಆಡ್ಕೋತಾ ಇದ್ರೆ ಅವ್ನ್ ಕ್ಯಾಮ್ರಾ ಎತ್ತಿಟ್ಕೊಂಡಿದ್ದೀರಾ ಅಂತ. ಅವ್ನ್ ಕ್ಯಾಮ್ರಾ ಅವ್ನ್ ಕೊಡಿ ಬಾಬಾ. ಏನ್ ಕೊಡೋದು? ಅವ್ನ್ ಕ್ಯಾಮ್ರಾ ಜೊತೆ ಆಟ ಆಡ್ತಾ ಇಲ್ಲ, ನನ್ ಜೀವನ ಜೊತೆ ಆಟ ಆಡ್ಕೋತಾ ಇದ್ದಾನೆ. ಬಾಬಾ, ಅವನ್ ವಯಸ್ಸೆಷ್ಟು? ಅವನು ಜೀವನ ಜೊತೆ ಆಟ ಆಡೋದಂದ್ರೇನು? ನಿನಗೆ ಗೊತ್ತಿಲ್ಲ ಶಿವರಾಜು, ಅವನ್ ಚಿಕ್ಕ ಕೆಲಸ ಮಾಡಿಲ್ಲ. ಏನ್ ಮಾಡ್ದ? ನಾನ್ ಕದ್ದು ಎಣ್ಣೆ ಹೊಡಿತಾ ಇದ್ರೆ ಅದ್ರ ವಿಡಿಯೋ ತೆಗ್ದ. ಮತ್ ಕ್ಯಾಮ್ರಾ ಇರೋದು ವಿಡಿಯೋ ತೆಗಿಯೋದಕ್ಕೆ ಅಲ್ವಾ? ಲೇ, ಏನ್ ಬೇಕು ಅದನ್ನ ತೆಗಿಯೋದಕ್ಕೆ. ನಾನ್ ಮಾಡಿರೋದು ಅನ್ನಪ್ರಾಸನನೋ ಅಕ್ಷರಾಭ್ಯಾಸನೋ ಅಲ್ಲ ಕಣೋ, ಎಣ್ಣೆ ಪ್ರಾಸನ. ಅವ್ನ ಇನ್ನೊಂದ್ಸಲ ಮಾಡಲ್ಲ ಬಿಡಿ. ಅವ್ನ್ ಕ್ಯಾಮ್ರಾ ಅವ್ನು ಕೊಡಿ. ಶಿವರಾಜು,
ನೀನ್ ನನ್ ಪ್ರಾಣ ಬೇಕಾದ್ರೆ ಕೇಳು ಟಕ್ ಅಂತ ಕೊಟ್ಬಿಡ್ತೀನಿ. ಆದ್ರೆ ಅದನ್ನ ಮಾತ್ರ ಕೇಳ್ಬೇಡ. ಅಪ್ಪ ಕೊಡೋದು ಕೇಳಪ್ಪ. ನೋಡ್ ಶಿವರಾಜು, ಆ ವಿಡಿಯೋ ಏನಾದ್ರು ಭಾವನವ್ರ ಕಣ್ಣಿಗೆ ಏನಾದ್ರು ಬಿತ್ತು ಅನ್ಕೋ, ನನ್ ಬದುಕು ಫುಲ್ ಬಾಟಲ್ ಕೈಯಿಂದ ಜಾರ್ ಬಿದ್ದಾಗ ಆಗೋಗುತ್ತೆ ನನ್ನ ಪರಿಸ್ಥಿತಿ. ಏನ್ ಆಗಲ್ಲ ಕೊಡಿ ಬಾವ ನೀವು. ಅಬ್ಬಬ್ಬಾ, ನಿನಗೆ ಗೊತ್ತಿಲ್ಲ ಶಿವರಾಜು, ಅವನ್ ಕೈಯಲ್ಲಿ ಆ ಕ್ಯಾಮರಾ ಇದ್ರೆ ಹನುಮಂತ ಲಂಕೆಗೆ ಎಂಟ್ರಿ ಕೊಟ್ಟ ಹಾಗೇನೆ ನನ್ ಕೈಲಾಗಲ್ಲ ಶಿವರಾಜು. ಮಾವ ಮಾವ ನೋಡಪ್ಪ, ಮಾವ ಕ್ಯಾಮ್ರಾನೇ ಕೊಡಲ್ಲ ಅಂತಿದ್ದಾರೆ. ನೀನ್ ಮಾತ್ರ ಸಿಕ್ಕಿದ್ನೆಲ್ಲ ವಿಡಿಯೋ ಮಾಡ್ಕೊಂಡ್ ತಿರುಗು. ಇನ್ನೇನ್ ಮಾಡ್ತಾರೆ, ಕೊಡ್ತಾರ ಬಾ. ಅಕ್ಕ ಅಕ್ಕ, ವೆಂಕಟ್ರಾವ್ ಮಾವ ಆದ್ಯಕ್ಕ ನನಗೆ ಕೊಟ್ಟಿರೋ ಕ್ಯಾಮ್ರಾನ ಕಿತ್ಕೊಂಡು ಎಷ್ಟ್ ಕೇಳಿದ್ರು ಕೊಡ್ತಾನೆ ಇಲ್ಲ ಅಕ್ಕ. ನೀನ್ ಹೇಳಿದ್ರೆ ನನಗ್ ಕೊಡ್ತಾರ ಅವ್ರು. ಬಿಟ್ಟು ನಾನೇ ಏನೋ ಬೇಜಾರಲ್ಲಿದ್ರೆ ಮಧ್ಯ ನಿಂದೇನೋ ತಲೆನೋವು. ನಿನ್ಗೆ ಬೇಜಾರಾಗುತ್ತೆ ಅಂದ್ರೆ ಇನ್ ನನ್ಗಾಗಲ್ವಾ? ಬಿಟ್ಟು ಆದ್ಯನ ತಡೆಯೋದು ಹೇಗೆ ಅಂತ ನಾನ್ ಯೋಚಿಸ್ತಾ ಇದ್ರೆ ನೀನೇನೋ ಮಧ್ಯದಲ್ಲಿ ಹೋಗು ಮೊದ್ಲು. ಕೇಳಿಸ್ಕೋ, ನಾನ್ ಚಿಕ್ಕ ಹುಡ್ಗ ಅಂತ ಯಾರು ನನಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಲ್ವಾ? ದೊಡ್ಡವನಾದ್ಮೇಲೆ ಹೇಳ್ತೀನಿ ನಿಮ್ಗೆಲ್ಲ. ನೀವ್ ಏನ್ ಹೇಳಿದ್ರು ನಾನ್ ಕೇಳಲ್ಲ, ನೀವ್ ಏನ್ ಕೇಳಿದ್ರು ನಾನ್ ಕೊಡಲ್ಲ ಅಷ್ಟೇ. ಹಾ